ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್ಸ್ ಆಗಿರುತ್ತೆ. ಬಿಲೇಟೆಡ್ ಹ್ಯಾಪಿ ಶಿವರಾತ್ರಿ. ನಾವು ಬೆಳಗ್ಗೆ ಬೇಗ ಎದ್ದು ನಮ್ಮ 3 ಬೇಬೀಸ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ 1 ಕಪ್ ಕಾಫಿ ಜೊತೆಗೆ ನಮ್ಮ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಜಾನು ಅವ್ರ ಮಾವನ ಹತ್ರ ಏನೋ ಮಾತಾಡ್ತಾ ಇದ್ಲು. ಸರಿ ಅವ್ರೇನೋ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಟಿಫನಿ ರೆಡಿ ಮಾಡೋಣ ಅಂದ್ಬಿಟ್ಟು ದೋಸೆ ಇಟ್ಟಿತ್ತು. ಹಾಗಾಗಿ ಈರುಳ್ಳಿ ಕ್ಯಾರೆಟ್ ಅದನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ಇಟ್ಟು ದೋಸೆಗೆ ಟೊಮೊಟೊ ಚಟ್ನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟೊಮೊಟೊ ಚಟ್ನಿಗೆ 2 ಈರುಳ್ಳಿ, 4 ಟೊಮೊಟೊ, ಒಂದು 5ರಿಂದ 6 ಎಳ್ಸು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆ ಬಿಟ್ಕೊಂಡು ಎಣ್ಣೆಲೇ ಎಲ್ಲ ಫ್ರೈ ಆಗಬೇಕು, ಆ ಥರ ಹುರ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಂಡು ನಾವು ರುಬ್ಕೋಬಾರ್ದು. ನೀರು ಹಾಕ್ತಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾವು ರುಬ್ಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ಒಂದೇ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಇತ್ತು, ಬೀಟ್ರೂಟ್ ಪಲ್ಯ ಸಹ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು. ದೋಸೆ ಹಾಕ್ಕೊಟ್ವಿ. ಒಬ್ಬೊಬ್ಬರಾಗಿ ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ರು. ಸರಿ ನಾನು ಟಿಫನ್ ಮುಗಿಸ್ಬಿಟ್ಟು ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಸರ್ಕಾರಿ ಶಾಲೆ ಸ್ಕೂಲ್ ಡೇ ಇತ್ತು ಅಂದ್ಬಿಟ್ಟು ಒಂದು ಹುಡುಗಿ ನಮ್ಮ ಮನೆ ಹತ್ರ ಬಂದಿತ್ತು, ಮೆಹಂದಿ ಹಾಕ್ಕೊಡಿ ಅಕ್ಕ ಅಂತ. ಹಂಗಾಗಿ ಅವಳಿಗೆ 2 ಕೈಗೆ ಮೆಹಂದಿ ಹಾಕ್ಕೊಡೋಕ್ಕೆ ನನಗೆ 1 ಅವರ್ ಹಿಡಿತು. ಅವಳಿಗೆ ಮೆಹಂದಿ ಹಾಕ್ತಾ ನನ್ನ ಮಗಳು ಮಾಡ್ತಿದ್ದ ತರಲೆ ಸಹ ನೋಡಿಕೊಂಡು ನಾನು ಮೆಹಂದಿ ಕಂಪ್ಲೀಟ್ ಮಾಡಿದೆ. ನೋಡಿ ಅದು ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆ ಅಂತ ಹೇಳಿ ಮೆಹಂದಿ ಹಾಕಿ ಮುಗಿಸಾದ್ಮೇಲೆ ನಾನು ನಮ್ಮ ಮೋಟ್ರು ಜೊತೆ ಹೋದೆ. ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಅಲ್ಲಿಂದ ನಮ್ಮ ಚೋಟ್ರ ಹತ್ರ ಬಂದೆ. ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ನಮ್ಮ ಗುಂಡನ ಹತ್ರ ಮಾತಾಡಿ ಆಮೇಲೆ ಅವ್ರ ಹತ್ರ ಮಾತಾಡಿದ್ವಿ. ಕರಿಯ ಬಂದ, ಅವನ ಹತ್ರನೂ ಮಾತಾಡಾದ್ಮೇಲೆ ಜಾನು ಮಣ್ಣಲ್ಲೆಲ್ಲ ಆಟಾಡಿದ್ಲು. ಹಂಗಾಗಿ ಅವಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದೆ. ಸ್ನಾನ ಮಾಡಿಸಿ ಆದಮೇಲೆ ಅವಳು ಮಲ್ಕೊಂಡ್ಬಿಟ್ಲು. ಅವಳ ಜೊತೆ ನಮ್ಮ ಪುಟಾಣಿ ಕೂಡ ಮಲ್ಕೊಂಡಿದೆ. ಹೇಗೂ ಇಬ್ಬರು ಮಲಗಿದಾರಲ್ಲ ಅಂದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ದೇವ್ರು ಬಂದಿದ್ದು 2 ಮಾರಮ್ಮ ಮತ್ತು ಆಂಜನೇಯ, ಅವ್ರಿಗೆ ಪೂಜೆ ಕೊಟ್ಟು ಅದಾದಮೇಲೆ ಅಮ್ಮ ಕೊಬ್ಬರಿ ತುರಿದಿಡು ಅಂತ ಹೇಳಿದ್ರು. ರವೆ ಉಂಡೆ ಮಾಡೋಕ್ಕೆ ಕೊಬ್ಬರಿ ತುರಿದಿಟ್ಟೆ. ಅಮ್ಮ ರವೆ ಉಂಡೆ ಮಾಡಿಟ್ರು. ಮತ್ತು ಸಂಜೆ 5 ಗಂಟೆ ಆಯಿತು. ಸರಿ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಲೆಲ್ಲ ಕರೆದ್ಬಿಟ್ಟು ಹೊರಟ್ವಿ. ಇದು ನಮ್ಮೂರಲ್ಲಿರುವಂತಹ ಮಲ್ಲೇಶ್ವರ ದೇವಸ್ಥಾನ. ಈಶ್ವರನ ದೇವಸ್ಥಾನನೇ. ಇದನ್ನು ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇದು ಶಿವಗಂಗೆ ಬೆಟ್ಟದ ಕಡೆಗೆ ಮುಖ ಮಾಡಿ ನೆಲೆಸಿರುವಂಥ ದೇವರಿದು. ಇದ್ರ ಕೆಳಗಡೆ ಲಿಂಗ ಅದೇ ಉದ್ಭವ ಆಗಿದ್ದಂತೆ. ಇದು ನಮ್ಮ ಅಜ್ಜಿ ತಾತ ಅವ್ರ ಕಾಲದಿಂದನೂ ಈ ದೇವಸ್ಥಾನ ಇದೆ. ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಈ ದೇವಸ್ಥಾನ ಇದೇ ಥರ ಇದೆ. ಶಿವನನ್ನು ನೋಡ್ತಿದ್ರೆ 2 ಕಣ್ಣು ಸಾಲದು. ದೀಪದ ಬೆಳಕಲ್ಲಿ ಶಿವನ ನೋಡ್ಬೋದು ನಾವು. ಅದರ ಮುಂದೆ ಒಂದು ನಂದಿ ಇದೆ. ಮತ್ತು ನಾವು ಅಲ್ಲಿಂದ ಆಚೆ ಬಂದರೆ ಅಲ್ಲಿ ಮರ ಇದೆ. ಅದರಲ್ಲಿ 2 ಮರ ಇದೆ. ಒಂದು ಹತ್ತಿ ಮರ ಮತ್ತು ಇನ್ನೊಂದು ತಾರೆ ಮರ ಅಂತ ಕರೀತಾರೆ ಅದನ್ನು. ಅದು 2 ದೇವ್ರ ಮರನೇ. ಅವೆರಡು ಜೈಂಟಿಯಲ್ಲಿ ಬೆಳ್ಕೊಂಡಿದ್ದಾವೆ. ನೋಡಿ ಯಾವ ರೀತಿ ಬೆಳೆದಿದೆ ಅಂತ. ಒಂದೇ ಮರದ ಥರ ಕಾಣುತ್ತೆ, ಬಟ್ ಅದರಲ್ಲಿ 2 ಮರ ಇದೆ. ಅದಕ್ಕೂ ಸಹ ಪೂಜೆ ಮಾಡ್ತಾರೆ. ದೇವಸ್ಥಾನದ ಮುಂಭಾಗದಿಂದ ನೋಡಿ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಪೂಜೆ ಎಲ್ಲ ಮುಗಿಸಿ ಹಂಗೆ ಸೂರ್ಯ ಮುಳುಗ್ತಿದ್ದನ್ನು ನೋಡಿಕೊಂಡು ಶಿವಪ್ಪಂದು 2 ಫೋಟೋ ತಕ್ಕೊಂಡು ಶಿವಪ್ಪನ ಜೊತೆ ಹಂಗೆ ಸ್ವಲ್ಪ ಕಷ್ಟ ಸುಖ ಮಾತಾಡಿಕೊಂಡು ನಾವು 2 ಫೋಟೋ ತಕ್ಕೊಂಡು ಶಿವಪ್ಪನಿಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ಶಿವಪ್ಪನಿಗೆ ಟಾಟಾ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಬಾಸ್ನ ನೋಡೋಕ್ಕೆ ಹೊರಟ್ವಿ. ನಮ್ಮ ಬಾಸ್ ನೋಡೋಕ್ಕೆ ನಾವು ಮನೆ ಹತ್ರನೇ ಹೋದ್ವಿ. ನಮ್ಮ ಬಾಸ್ನ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ಕೂತಿದ್ದಾಗ ನಮ್ಮ ಚೋಟು ನನ್ನ ಮೇಲೆ ಈ ಥರ ಮಲ್ಕೊಂಡಿದ್ಲು. ಮನುಷ್ಯರಿಗಿಂತ ಪ್ರಾಣಿಗಳೇ ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತವೆ ಅಂತ ನಾನು ಪ್ರಾಣಿನ ತುಂಬ ಇಷ್ಟಪಡ್ತೀನಿ. ಮತ್ತು ಸಂಜೆ ಆಯಿತು. ಆಮೇಲೆ ಸ್ಕೂಲ್ ಡೇ ಪ್ರೋಗ್ರಾಮ್ ಇತ್ತು, ಅದನ್ನು ನೋಡೋಕ್ಕಂತ ಹೋದ್ವಿ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ನಾವು ಚಿಕ್ಕವರಿದ್ದಾಗ ಯಾವ ಸ್ಕೂಲ್ ಡೇನೂ ಇಲ್ಲ, ಯಾವುದೂ ಇಲ್ಲ. ಬಟ್ ಇವಾಗ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಸರ್ಕಾರಿ ಶಾಲೆ ಬೆಳಿಬೇಕು ಕಣ್ರಿ.
ಈ ಪುಟಾಣಿ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ನಮ್ಮೂರಲ್ಲಿ ತುಂಬ ಜನ ಸೇರಿತ್ತು ಮತ್ತು ಎಲ್ಲರ ಕೈಲೂ ಮೊಬೈಲ್ ಇದ್ದಿದೆ ಜಾಸ್ತಿ. ಇದಾದಮೇಲೆ ನಮ್ಮೂರಲ್ಲಿ ವರ್ಷ ಶಿವರಾತ್ರಿಗೆ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ ಎಂಬ ನಾಟಕ ಕೂಡ ಆಡ್ತಾರೆ. ಅದನ್ನು 10 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಇದನ್ನು ನೋಡಿಕೊಂಡು ಹೊರಟೋದ್ವಿ. ಉಪವಾಸ ಇದ್ದು ಜಾಗರಣೆ ಮಾಡ್ತಾರಲ್ಲ ಅಂಥವ್ರು ಬೆಳಗ್ಗೆ 6 ಗಂಟೆವರೆಗೂ ಸಹ ನೋಡ್ತಾರೆ. ಬಟ್ ನಾವು ಹೋಗ್ಬಿಟ್ಟು ಮಲ್ಕೊಂಡು ಮತ್ತು ನಮ್ಮ ಪಯಣ ಬೆಂಗಳೂರು ಕಡೆಗಿತ್ತು. ಹೀಗಿತ್ತು ನಮ್ಮ ಶಿವರಾತ್ರಿ ಹಬ್ಬ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.